ಇದ್ದಂಥ ಸೈನಿಕರನ್ನು ಮಲ್ಕೊಂಡಿದ್ರ, ಒಳಗೆ ಬಂದ ಮೇಲೆ ಇಲ್ಲಿಯೇ ಇಂಟೆಲಿಜೆನ್ಸಿ ಮಲ್ಕೊಂಡಿತ್ತ, ಇಲ್ಲಿಯೇ ಪೊಲೀಸ್ ವ್ಯವಸ್ಥೆ ಮಲ್ಕೊಂಡಿತ್ತ, ಇಲ್ಲಿಯೇ ಒಂದು ಏನು ಆಡಳಿತ ವ್ಯವಸ್ಥೆ ಮಲ್ಕೊಂಡಿತ್ತ ಅನ್ನೋ ಪ್ರಶ್ನೆ ಇವತ್ತೆಲ್ಲರೂ ಮಾಡ್ತಾಯಿದ್ದಾರೆ ವಿರೋಧ ಪಕ್ಷದವರು. ಮತ್ತು ಅದೇ ಕಾರಣಕ್ಕೆ ಯಾರಿಗೆ ತಮಗೆ ಅನ್ಯಾಯ ಆಗೈತೆ ಇದರಿಂದ ಅನ್ನೋರಿದೆಲ್ಲ ಅವರು ಇದನ್ನ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅದು ಹಂಗಾದ್ರೆ ಇದು ಗೊತ್ತೇನ? ಲಿಸ್ಟ್ ಅಂತ ನೋಡ್ತಾ ಇದ್ವಿ ನಾವು ಎಲ್ಲ ಕಡೆ. ಕರ್ನಾಟಕದಲ್ಲಿ ಇನ್ನು ಬರೋರಿದ್ದಾರೆ, ಎಲ್ಲ ಕಡೆ ಬರ್ತಾರೆ ಅವ್ರು, ಬರಲಿ. ಆಗಲಿ ನಮ್ಗೆ ಸ್ವಚ್ಛ ಆಗಲಿಲ್ಲ, ಸತ್ತವ್ರು ಹೋಗಲಿಲ್ಲ, ಹೋಗಲಿ, ಕರೆಕ್ಟ್ ಆಗಲಿ ಅಂತ ಪ್ರಾಮಾಣಿಕವಾಗಿ ಆಗಲಿ. ಇಲ್ಲೂ ಅನೇಕ ದೋಷಗಳಿದ್ದಾವೆ. ಒಂದು ಮನೆಯಲ್ಲಿ 500, 100, 200, 300 ಅಡ್ರೆಸ್ಗಳು ಇಲ್ಲವರು ಯಾಕೆ ಹಿಂಗ್ಯಾಕ್ರಿ ಅಂತ ಕೇಳಿದ್ಕೊಳ್ಳ ಜ್ಞಾನೇಶ್ವರ ಅಂತಾರೆ, ಜ್ಞಾನ ತೊಳಗ್ತಾರೆ. ಇಲ್ಲರಿ ಅವ್ರಿಗೆ ಮನೆಗಳಿಲ್ಲ ಪಾಪ, ಅದಕ್ಕೆ ನಂಬರ್ ಕೊಟ್ಟಿವಿ ನಾವು. ಮತ್ತು ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಬಡತನ ಹೋಗಿದ್ರಿ, ನಾವೆಲ್ಲ ಶ್ರೀಮಂತರಾಗಿಬಿಟ್ಟಿವಿ, ಏನೂ ಇಲ್ಲ, ಎಲ್ಲ ಮುಗಿದೈತಿ, ಬೆಸ್ಟ್ ಆಗಿರುತ್ತೆ ಸರ್ಕಾರ ಹೇಳ್ತದೆ. ಮತ್ತು ಎಲ್ಲರಿಗೂ ಮನೆಗಳಾಗಿದ್ದರೆ, ಎಲ್ಲರೂ ಶ್ರೀಮಂತರಾಗಿದ್ದರೆ, ಬಡತನ ರೇಖೆಯಿಂದ ಮ್ಯಾಲೆ ಹೋಗಿದ್ದಾರೆ. ಮತ್ತು ಇವ್ರು ಎಲ್ಲಿದ್ದು ಪಾಪ ಒಂದು ಮನೆ ಹೆಂಗದಾರೆ ಇವ್ರಿಗೆ ಮಲಗಾಕಿದ ಜಾಗ ಇಲ್ಲ, ಎಲ್ಲಿ ಮಲ್ಕೊಳ್ತಾರಪ್ಪ ಇವರು? ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹೌದು, ಇವ್ರದ್ದು ಇಲ್ಲ ಎಲ್ಲ. ಇವತ್ತು ನೋಡಿ ನಾವು ಜಗದಲ್ಲೇ 4ನೇ ಶ್ರೀಮಂತ ದೇಶ ಅಂತ ಹೇಳ್ಕೊತಾ ಇದ್ದಾರೆ ನಮ್ಮ ಸರ್ಕಾರದವ್ರು, BJPಗರು ಮತ್ತು ಮೋದಿ ಶಾರವರು. ಅಡ್ಡಿ ಇಲ್ಲರಿ, ಭಾಳ ಚಲೋ ಅದು. ಜಪಾನಿಗೆ ಮುಂದುವರೆದಿಲ್ಲ ನಾವು. ಮತ್ತು ಎಲ್ಲರಿಗೂ ಮನೆಗಳು ಯಾಕಿಲ್ಲ, ಎಲ್ಲರಿಗೂ ವಾಸಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಡತನ ಎಲ್ಲ ಹೋಗಿದ್ದಿಲ್ಲ ನಮ್ಮಲ್ಲೇ, ಹೋಗೈತೆ ಅಂದ ಕೂಡ ಒಂದು ಮನೆ ನಮ್ಮ ಹೇಳ್ತಾನಲ್ಲ ಸರ್ವಜ್ಞ, ಬೆಚ್ಚನ ಮನೆಯಾಗಿ ಬೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ನೆರವೇರಿಸತಿ ಇರ್ದೊಡೆ ಹಚ್ಚು ಕಿಚ್ಚು ಸ್ವರ್ಗಕ್ಕೆ ಅಂತ ಹೇಳಿದಂತ. ಹಾಗೆ ಇದೆಲ್ಲ ಮತ್ತು ಎಲ್ಲಿಂದ ಬಂದರು, ಹೆಂಗೆ ಒಳಗೆ ಬಂದರು ಒಂದನೇದು, ಮತ್ತು ಹೆಂಗೆ ಬಂದರು ಎರಡನೇದು. ಬಂದ ಮೇಲೆ ಇಲ್ಲಿ ಏನು ಮಾಡ್ತಾಯಿದ್ರು, ಅದು ಅವ್ರು ಯಾರ ಎಲ್ಲವ್ರು ಅದು ತೆಗಿರಿ. ಜೊತೆಗೆ ಇದು ಕೊಟ್ಟು ಮತ್ತು ಇಲ್ಲಿ ಯಾಕ್ರಿ ಮತ್ತು ವರ್ಷಕ್ಕೆ ಬರ್ತಾರಿಲ್ಲ, ಮತ್ತು ಇದೇನು ಉಳಿತದಿಲ್ಲ. ಒಂದು ಮನೆಯಲ್ಲಿ 100-200 ಮಂದಿ ಹೆಂಗಿರ್ತಾರೆ ರೀ, ಅದಲ್ಲಿ ಬಿಡು ಇದನ್ನ ಹೇಳ್ರಿ ನಮ್ಮ ಉತ್ತರ. ಎಷ್ಟು ಕಡೆ ಅಂತ ಅದವ್ರಿ ಹೊಸ ಇದರಲ್ಲೇ